ಚಿರತೆಯೊಂದು ನಾಯಿಯನ್ನು ಕೊಂದು ಕುತ್ತಿಗೆಯ ಭಾಗದಿಂದ ಮಾಂಸವನ್ನು ತಿಂದು ಹೋದ ಘಟನೆ ಬೆಳ್ತಂಗಡಿ ತಾಲೂಕಿನ ಮಲಾಡಿ ಗ್ರಾಮದ ಪುರಿ ಎಂಬಲ್ಲಿ ನಡೆದಿದೆ. ಆನಂದ್ ನಾಯರ್ ಎಂಬವರ ಮನೆಯಲ್ಲಿ ಸಾಕಿದ ಕಪ್ಪು ಬಣ್ಣದ ನಾಯಿಯನ್ನು ಮುಂಜಾನೆ 5 ಗಂಟೆ ವೇಳೆಗೆ ಅಂಗಳದಿಂದ ಕೊಂಡು ಹೋಗಿ ಅಲ್ಲೇ ಸಮೀಪದ ರಬ್ಬರ್ ತೋಟದಲ್ಲಿ ಕೊಂದು ಅರ್ಧ ತಿಂದು ಹಾಕಿದೆ ಎಂದು ಅವರು ತಿಳಿಸಿದ್ದಾರೆ. ಆದರೆ ನಾಯಿಯನ್ನು ಚಿರತೆಯೇ ಕೊಂದು ಹಾಕಿದೆ ಎಂಬುದನ್ನು ನೋಡಿದವರು ಯಾರೂ ಇಲ್ಲ. ಆದರೆ ವಾರಗಳ ಹಿಂದೆ ಅಲ್ಲೇ ಸಮೀಪದ ವಸಂತ ಎಂಬವರ ಮನೆಯ ಕೋಳಿಯನ್ನು ಹಿಡಿದು ತಿಂದ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ವೇಣೂರು ಭಾಗದ ಮುರ್ಜೆ ಸಮೀಪದ ಮನೆಯೊಂದರ ಸಾಕು ನಾಯಿಯನ್ನು ಕೊಂದ ಬಗ್ಗೆ ಅರಣ್ಯ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ಬಂಟ್ವಾಳ, ವೇಣೂರು ಹಾಗೂ ಬೆಳ್ತಂಗಡಿ ತಾಲೂಕಿನ ಅನೇಕ ಕಡೆಗಳಲ್ಲಿ ಚಿರತೆಯ ಉಪಟಳ ಕಂಡು ಬಂದಿದ್ದು, ವೇಣೂರು ಭಾಗದ ಚಿರತೆ ಓಡಾಟ ಮಾಡುತ್ತಿದೆ ಎನ್ನಲಾದ ವಿಡಿಯೋ ಕೂಡ ವೈರಲ್ ಆಗಿದೆ. ಆದರೆ ಇದು ವೇಣೂರು ಭಾಗದೇ ಎಂಬುದನ್ನು ಇಲಾಖೆಯ ಅಧಿಕಾರಿಗಳು ದೃಢಪಡಿಸಿಲ್ಲ. ಗರ್ಗೋಡಿ, ಗೋಳಿಯಂಗಡಿ, ಅರಂಬೋಡಿ 3 ಕಡೆಗಳಲ್ಲಿ ಚಿರತೆಯನ್ನು ಹಿಡಿಯಲು ಬೋನ್ ಹಿಡಿಯಲಾಗಿದೆ ಎಂದು ವೇಣೂರು ಅರಣ್ಯ ವಲಯ ಅಧಿಕಾರಿ ಭರತ್ ಯುಜಿ ತಿಳಿಸಿದ್ದಾರೆ. ಪೇಟೆಯ ಕಡೆಗೆ ಹೋಗಿ ಬರುತ್ತಿದ್ದ ಕೇಶವ ಬಡೆಂಗುಟ್ಟೆ ಎಂಬವರಿಗೆ ಕಾಣಸಿಕ್ಕಿದೆ ಎಂದು ಅವರು ತಿಳಿಸಿದ್ದಾರೆ. ಕುಕ್ಕೋಡಿ ಎಂಬಲ್ಲಿ ರಸ್ತೆ ದಾಟುತ್ತಿದ್ದು ಅದೇ ಚಿರತೆ ರಾತ್ರಿ ವೇಳೆ ನಾಯಿಯನ್ನು ಕೊಂದಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಿದ್ದಾರೆ. ಸೈನಾಡು ಪಿಲತಬೆಟ್ಟು ಎಂಬಲ್ಲಿ ಕಾಡು ಹಂದಿಯನ್ನು ಮರಿಯೊಂದನ್ನು ರಬ್ಬರ್ ತೋಟದಲ್ಲಿ ಕೊಂದು ಹಾಕಿದೆ. ಇದನ್ನು ಟ್ಯಾಪಿಂಗ್ ಮಾಡುವ ಜನರು ನೋಡಿದ್ದಾರೆ ಎಂಬ ವಿಡಿಯೋ ಕೂಡ ವೈರಲ್ ಆಗಿದೆ.